ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಾಳೆ ಪಂಚಮಿ ಇದೆ, ಹಾಗಾಗಿ ವಾರಾಹಿ ದೇವಿಗೆ ನಾಳೆ ಸಂಜೆ ಅಂದರೆ 6:30 ನಂತರ ನೀವು ರಾತ್ರಿ 10 ಗಂಟೆ 11 ಗಂಟೆ ಆದರೂ ಪರವಾಗಿಲ್ಲ, ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಪೂಜೆಯನ್ನು ಮಾಡೋ ಸಮಯದಲ್ಲಿ ನೀವು ದೀಪ ಹಚ್ಚಿ ದೀಪದಲ್ಲಿ ಈ ವಸ್ತುವನ್ನು ಹಾಕಬೇಕಾಗತ್ತೆ ಸ್ನೇಹಿತರೆ. ನಂತರ ಇನ್ನೇನು ರಾತ್ರಿ ಮಲ್ಕಕ್ಕೆ ಹೋಗ್ತಿರಲ್ಲ, ಆ ಸಮಯದಲ್ಲಿ ಆ ದೀಪದಲ್ಲಿ ಹಾಕಿರುವಂಥ ವಸ್ತುವನ್ನು ತೊಗೊಂಡೋಗಿ ನೀವು ರಾತ್ರಿ ದಿಂಬಿನ ಕೆಳಗಡೆ ಇಟ್ಟು ನಂತರ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಇದ್ರ ಜೊತೆ ನೀವು ಸಂಜೆ ಪೂಜೆ ಮಾಡಬೇಕಂದ್ರೆ ಒಂದು ಪವರ್ಫುಲ್ ಆದಂಥ ವಾರಾಹಿ ದೇವಿಯ ಮಂತ್ರವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಆ ಮಂತ್ರವನ್ನು ನೀವು 11 ಸಾರಿ ಅಥವಾ 21 ಸಾರಿ ಅಥವಾ 52 ಸಾರಿ ಈ ರೀತಿಯಾಗಿ ಹೇಳ್ಕೊಬೇಕಾಗತ್ತೆ. ಈ ರೀತಿಯಾಗಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಎಂಥದ್ದೇ ಹಣದ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಆ ಮಂತ್ರ ಯಾವುದು, ದೀಪದಲ್ಲಿ ಯಾವ ವಸ್ತು ಹಾಕಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ಬೇಗ ಬಂದು ತಲುಪುತ್ತೆ. ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ನಾಳೆ ಪಂಚಮಿ ಇರೋದ್ರಿಂದ ನೀವು ನಾಳೆ ಸಂಜೆ ದೀಪ ಹಚ್ತಿರಲ್ಲ, ಮಾಮೂಲಿ ಯಾವಾಗಲೂ ನಾವು 6 ಗಂಟೆ ಮೇಲೆ ನಾವು ದೀಪವನ್ನು ಹಚ್ತೀರಿ. ಆದರೆ ವಾರಾಹಿ ದೇವಿಗೆ ಪೂಜೆ ಮಾಡಬೇಕಂದ್ರೆ ನಾವು ಯಾವಾಗಲೂ 6:30 7 ಗಂಟೆ ನಂತರ ನಾವು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಬೇಕಾಗತ್ತೆ. ಏಕೆಂದರೆ ಕತ್ತಲೆ ಆದಮೇಲೆ ನೀವು ಅಮ್ಮನನ್ನು ಪೂಜೆ ಮಾಡಬೇಕಾಗತ್ತೆ. ಅದರಲ್ಲೂ ಪಂಚಮಿ ಮಂಗಳವಾರ ಬಂದಿದೆ. ಕತ್ತಲೆ ಆದಮೇಲೆ 7 ಗಂಟೆ ನಂತರ ನೀವು ಅಮ್ಮನನ್ನು ಪೂಜೆ ಮಾಡೋದ್ರಿಂದ ತುಂಬಾ ಶಕ್ತಿ ಇರುತ್ತೆ. ನೀವು ಏನು ಬೇಡ್ಕೊಂಡ್ರೆ ತಕ್ಷಣ ಅಮ್ಮ ವರವನ್ನು ಕೊಡ್ತಾಳೆ. ಅದಕ್ಕೋಸ್ಕರ ನಾಳೆ ಮಿಸ್ ಮಾಡದೆ ನೀವು ಈ ರೀತಿಯಾಗಿ ಮಾಡಿ. ಇನ್ನು ಸಂಜೆ ದೀಪ ಹಚ್ಚಬೇಕಂದ್ರೆ ನೀವು ದೀಪದಲ್ಲಿ ಯಾವ ಒಂದು ವಸ್ತುವನ್ನು ಹಾಕಬೇಕು ಅನ್ನೋದಾದರೆ ಈ ದಿನ ನಾನು ತಿಳಿಸ್ಕೊಡ್ತಾ ಇರೋದು ತುಂಬಾ ಶಕ್ತಿಯುತವಾದಂಥದ್ದು. ಈಗ ನೋಡಿ, ನಾವು ದೀಪ ಹಚ್ಚಬೇಕಂದ್ರೆ ನಾವು ಯಾವ ರೀತಿಯಾಗಿ ದೀಪ ಹಚ್ಚಬೇಕು ಮೊದಲು ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ವಾರಾಹಿ ದೇವಿ ಫೋಟೋ ಇತ್ತು ಅಥವಾ ವಿಗ್ರಹ ಇತ್ತು ಅಂದರೆ ಫೋಟೋ ಮುಂದೆ ದೀಪ ಹಚ್ಬೋದು. ಅಕಸ್ಮಾತ್ ನಿಮ್ಮ ಮನೇಲಿ ಈಗ ಫೋಟೋ ಇಲ್ಲ, ವಿಗ್ರಹ ಇಲ್ಲ ಅಂದರೆ ನೀವು ಚಿಂತೆ ಮಾಡೋದು ಬೇಡ. ಅದರಲ್ಲೂ ಅಯ್ಯೋ ಫೋಟೋ ಇಲ್ಲ, ನನಗೆ ಯಾವ ರೀತಿಯಾಗಿ ಪೂಜೆ ಮಾಡೋದು ಅಂತ ಅಂದ್ಕೊಳ್ಳೋದೇ ಬೇಡ ಸ್ನೇಹಿತರೆ. ಈ ರೀತಿಯಾಗಿ ದೀಪ ಹಚ್ಚೋದಕ್ಕೆ ಮೊದಲು ನಮಗೆ ಬೇಕಾಗಿರೋದು ಒಂದು ವೀಳ್ಯದೆಲೆ ಬೇಕಾಗುತ್ತೆ. ಚೆನ್ನಾಗಿರುವಂಥದ್ದು ವೀಳ್ಯದೆಲೆ, ಎಲ್ಲೂ ಹೋಲಾಗಿರಬಾರ್ದು, ಮುರಿದಿರಬಾರ್ದು, ಕಟ್ಟಾಗಿರಬಾರ್ದು, ಅಂತಹ ಒಂದೇ ಒಂದು ವೀಳ್ಯದೆಲೆ ಬೇಕಾಗುತ್ತೆ. ಅಕಸ್ಮಾತ್ ವೀಳ್ಯದೆಲೆ ಇರಲಿಲ್ಲ, ನಮ್ಮ ಮನೆ ಮುಂದೆ ದಾಸವಾಳದ ಗಿಡ ಇದೆ ಅಂದರೆ ಒಂದು ದಾಸವಾಳದ ಎಲೆ ಕೂಡ ತೊಗೊಬೋದು. ಅಥವಾ ಪಾರಿಜಾತ ಹೂವಿನ ಗಿಡ ಇದೆ ಅಂದರೆ ಆ ಪಾರಿಜಾತ ಹೂವಿನ ಎಲೆಯನ್ನು ಕೂಡ ತೊಗೊಬೋದು ಸ್ನೇಹಿತರೆ. ಆ ಗಿಡದಲ್ಲಿ ಚೆನ್ನಾಗಿರುವಂಥ ಒಂದು ಎಲೆಯನ್ನು ತೊಗೊಂಬಂದು ಅದನ್ನು ತೊಳೆದು ನಂತರ ನೀವು ಈ ರೀತಿಯಾಗಿ ಇಲ್ಲಿ ಪಿಕ್ಚರಲ್ಲಿ ತೋರಿಸ್ತಾ ಇದ್ದಿಲ್ಲ, ಈ ರೀತಿಯಾಗಿ ನೀವು ದೀಪವನ್ನು ಹಚ್ಚಬೇಕಾಗತ್ತೆ. ಆ ಎಲೆ ತೊಗೊಂಬಂದು ದೇವ್ರ ಮನೇಲಿ ಇಟ್ಟು ನೀವು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆಯೇ ಅಕ್ಷತೆಯನ್ನು ಹಾಕಿ ಅದ್ರ ಮೇಲೆ ನೀವು ದೀಪವನ್ನು ಇಡಬೇಕಾಗತ್ತೆ. ಯಾವಾಗಲೂ ನಮಗೆ ಮಣ್ಣಿನ ದೀಪ ತುಂಬಾ ಶ್ರೇಷ್ಠ ಅಂತ ಹೇಳ್ತೀರಿ. ನೀವು ಯಾವುದೇ ದೀಪ ಹಚ್ಚಿದ್ರೂ ಪರವಾಗಿಲ್ಲ, ಒಂದು ಮಣ್ಣಿನ ದೀಪ ಅನ್ನೋದು ತುಂಬಾ ಶ್ರೇಷ್ಠ. ಹಾಗಾಗಿ ಮಣ್ಣಿನ ದೀಪವನ್ನು ಹಚ್ಚಿ ಅದ್ರ ಒಳಗಡೆ ನಾವು ಆದಷ್ಟು ತುಪ್ಪವನ್ನು ಹಾಕಿದ್ರೆ ತುಂಬಾ ಒಳ್ಳೆಯದು. ತುಪ್ಪ ಹಾಕೋಕ್ಕೆ ಆಗಲಿಲ್ಲ ಅನ್ನೋರು ನೀವು ಮಾಮೂಲಿ ಪ್ರತಿದಿನ ಯಾವ ಎಣ್ಣೆಯನ್ನು ಯೂಸ್ ಮಾಡ್ತೀರಾ ನೋಡಿ, ಅದೇ ಎಣ್ಣೆಯನ್ನು ಕೂಡ ಹಾಕಿ ನೀವು 2 ಬತ್ತಿಗಳನ್ನು ಒಂದು ಬತ್ತಿಯನ್ನಾಗಿ ಮಾಡಿ ನೀವು ದೀಪವನ್ನು ಹಚ್ಚಬೇಕಾಗತ್ತೆ. ದೀಪಕ್ಕೂ ಕೂಡ ಅರಿಶಿನ ಕುಂಕುಮ ಹಾಗೆಯೇ ಹೂಗಳಿಂದ ಅಲಂಕಾರ ಮಾಡಿ ನಂತರ ನೀವು ದೀಪವನ್ನು ಹಚ್ಚಬೇಕಾಗತ್ತೆ. ದೀಪವನ್ನು ಹಚ್ಚಿದ ನಂತರ ನೀವು 1 ರು ನಾಣ್ಯವನ್ನು ಕೈಯಲ್ಲಿಟ್ಕೊಂಡು ಅಮ್ಮನ ಮಂತ್ರವನ್ನು ಹೇಳಿ ನಿಮ್ಮ ಕೋರಿಕೆ ಏನಿದೆ ಆ ಕೋರಿಕೆಯನ್ನು ಕೂಡ ಹೇಳ್ಕೊಬೇಕಾಗತ್ತೆ. ನಿಮ್ಗೆ ಎಂಥದ್ದೇ ಕೋರಿಕೆ ಇದ್ದರೂ ಹೇಳ್ಕೊಬೋದು ಸ್ನೇಹಿತರೆ. ಅದು ಮೊದಲನೇದಾಗಿ ಹಣದ ಸಮಸ್ಯೆಗೆ ಇದು ತುಂಬಾ ಉಪಯುಕ್ತ ಅಂತ ಹೇಳ್ಬೋದು. ಅಂದರೆ ನಿಮಗೆ ಈಗ ತುಂಬ ಹಣ ಬರ್ತಾ ಇದೆ, ಕೈಯಲ್ಲಿ ಹಣ ನಿಲ್ತಾನೇ ಇಲ್ಲ ಅಂತ ಹೇಳ್ತಿರ್ತಾರೆ. ಅಥವಾ ಸಾಲ ಕೊಟ್ಟಿದ್ದೀನಿ, ನನಗೆ ಸಾಲ ವಾಪಸ್ ಬರ್ತಾ ಇಲ್ಲ, ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಕೊಡ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಿರ್ತಾರೆ. ಇಂಥದ್ದಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ. ಅದ್ರ ಜೊತೆ ನಾವು ತುಂಬಾ ಸಾಲ ಮಾಡ್ಕೊಂಡಿದ್ದೀರಿ, ತೀರ್ಸೋಕ್ಕೆ ಆಗ್ತಾ ಇಲ್ಲ ಅಂತಲೂ ತುಂಬ ಜನ ಹೇಳ್ತಾ ಇರ್ತಾರೆ. ಅಂಥದಕ್ಕೋಸ್ಕರ ನೀವು ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಕ್ರಮೇಣವಾಗಿ ಒಂದೇ ಸರಿ ನಿಮಗೆ ಸಾಲ ತೀರುತ್ತೆ ಅಂತ ಹೇಳ್ತಾ ಇಲ್ಲ, ಕ್ರಮೇಣವಾಗಿ ಸ್ವಲ್ಪ ಸ್ವಲ್ಪನೇ ನೀವು ಸಾಲ ತೀರುವಂಥ ಅವಕಾಶಗಳು ನಿಮಗೆ ಕೂಡಿ ಬರುತ್ತೆ. ಯಾವುದೋ ಒಂದು ರೂಪದಲ್ಲಿ ನಿಮಗೆ ಹಣ ಬಂದು ಸಾಲವ ತೀರಿಸುವಂಥ ಅವಕಾಶಗಳು ಕೂಡ ಬರುತ್ತೆ.
ತುಂಬನೇ ಶಕ್ತಿಯುತ ದೇವತೆ ಅಂತ ಹೇಳ್ಬೋದು. ನಾವು ಕಷ್ಟ ಅಂತ ಅಮ್ಮ ಅಂತ ಬೇಡಿದ್ರೆ ಸಾಕು, ಅಮ್ಮ ತಕ್ಷಣ ವರವನ್ನು ಕೊಡ್ತಾಳೆ. ನಿಮ್ಮ ಕಷ್ಟಗಳನ್ನು ತಕ್ಷಣ ಕ್ಷಣ ಮಾತ್ರದಲ್ಲೇ ಅಮ್ಮ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ವಾರಾಹಿ ದೇವಿಯನ್ನು ನೆನೆದು ಒಂದು ನಾಣ್ಯವನ್ನು ಕೈಯಲ್ಲಿಡ್ಕೊಂಡು ನಿಮ್ಮ ಏನು ಕಷ್ಟಗಳಿದೆ ಅದನ್ನೆಲ್ಲ ಇಳ್ಕೊಂಡು ನೀವು ನಂತರ ನೀವು ದೇವ್ರ ಮನೆಯಲ್ಲೇ ಒಂದು ಚಾಪೆ ಮಣೆ ಹಾಕ್ಕೊಂಡು ಕೂತ್ಕೊಂಡು ನೀವು ಈ ರೀತಿಯಾಗಿ ಒಂದು ಎಲೆಯ ಮೇಲೆ ದೀಪವನ್ನು ಹಚ್ಚಿ ನಂತರ ಒಂದು ನಾಣ್ಯವನ್ನು ಕೈಯಲ್ಲಿಟ್ಕೊಂಡು ಓಂ ವಾರಾಹಿ ದೇವಿಯೇ ನಮಃ, ಓಂ ವಾರಾಹಿ ದೇವಿಯೇ ನಮಃ, ಓಂ ವಾರಾಹಿ ದೇವಿಯೇ ನಮಃ ಅಂತ ಹೇಳಿ ನೀವು 9 ಸಾರಿ ಹೇಳಿ ಅಥವಾ 21 ಸಾರಿ ಹೇಳಿ ಅಥವಾ 52 ಸಾರಿ ಹೇಳಿ, ನಿಮ್ಗೆ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ನೀವು ಓಂ ವಾರಾಹಿ ದೇವಿಯೇ ನಮಃ ಅಂತ ಹೇಳಿ ನೀವು ಆ ಒಂದು ನಾಣ್ಯವನ್ನು ದೀಪದಲ್ಲೇ ಹಾಕಬೇಕಾಗತ್ತೆ. ಒಂದು ಅನ್ನೋದು ಒಂದು ನಾಣ್ಯ, ಆ ನಾಣ್ಯದಿಂದ ನಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ. ಒಂದು ಅನ್ನೋದು ಅಷ್ಟೇ ತುಂಬ ಶಕ್ತಿಯುತವಾದ ನಂಬರು. ನಾವು ಯಾರಿಗೇ ಆದರೂ ಮದುವೆಗೋದಲ್ಲಿ ಮುಯಿ ಕೊಡಬೇಕಂದ್ರೆ ನೋಡಿ 501, 1001 ಈ ರೀತಿಯಾಗಿ ಮುಯಿ ಕೊಡ್ತಾ ಇರ್ತೀರಿ. ಅಥವಾ ನಾವು ಯಾವುದಾದ್ರೂ ದೇವರಿಗೆ ಕಾಣಿಕೆ ಕಟ್ಟಬೇಕು, ಮುಡುಪನ್ನು ಕಟ್ಟಬೇಕು ಅಂದರೂ ನೋಡಿ ನೀವು ₹11 ಕಟ್ಟೋದು ಅಥವಾ ₹21 ಕಟ್ಟೋದು, ₹51, ₹101 ಈ ರೀತಿಯಾಗಿ ಕಟ್ತೀರಿ. ಅದಕ್ಕೋಸ್ಕರ ಒಂದು ಅನ್ನೋದು ತುಂಬಾ ಶಕ್ತಿಯುತವಾದ ನಂಬರ್ ಅಂತ ಹೇಳ್ಬೋದು. ಹಾಗಾಗಿ ಒಂದು ನಾಣ್ಯವನ್ನೇ ನೀವು ಹಾಕಬೇಕು, ಯಾವುದೇ ಬೇರೆ ನಾಣ್ಯವನ್ನು ಹಾಕಬಾರ್ದು. ಹಾಗಾಗಿ ಒಂದು ನಾಣ್ಯವನ್ನು ನೀವು ಏನು ದೀಪ ಹಚ್ಚಿರ್ತೀರ ಆ ದೀಪದಲ್ಲೇ ಹಾಕಿ ನೀವು ಅಮ್ಮನನ್ನು ಅಲ್ಲೇ ಒಂದು 5 ನಿಮಿಷಗಳ ಕಾಲ ಕೂತ್ಕೊಂಡು ನೀವು ಬೇಡ್ಕೊಬೇಕಾಗತ್ತೆ. ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ನೀವು ಬೇಡ್ಕೊಬೇಕಾಗತ್ತೆ. ನಂತರ ಎದ್ದು ನೀವು ಮಾಮೂಲಿ ಯಾವ ರೀತಿಯಾಗಿ ಅಡುಗೆ ಮಾಡ್ಕೊಳ್ಳೋದು, ಊಟ ಮಾಡೋದು ಇದೆಲ್ಲ ಮಾಡ್ತಿರಲ್ಲ, ಎಲ್ಲ ಮಾಡಿದ್ದು ಆದಮೇಲೆ ರಾತ್ರಿ ಇನ್ನೇನು ಮಲ್ಗಕ್ಕೆ ಹೋಗ್ತಿರಲ್ಲ ಅಷ್ಟರೊಳಗಡೆ ದೀಪ ಏನು ಹಚ್ಚಿರ್ತೀರಲ್ಲ ದೇವ್ರ ಮನೆಯಲ್ಲಿ ಸಂಜೆ ಅದು ತಣ್ಣಗಾಗಿರುತ್ತೆ, ಅಂದರೆ ಆಫ್ ಆಗಿರುತ್ತೆ ದೀಪ. ಆ ದೀಪದಲ್ಲಿರುವ ಒಂದು ನಾಣ್ಯವನ್ನು ನೀವು ಕೈಯಲ್ಲಿ ತೊಗೊಂಡು ನಂತರ ಅದನ್ನು ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು, ಏಕೆಂದರೆ ಎಣ್ಣೆ ಆಗಿರುತ್ತಲ್ಲ ಬಟ್ಟೆಯಲ್ಲೆಲ್ಲ ಒರೆಸ್ಕೊಂಡು ನಂತರ ನೀವು ಮಲಗೋ ಸಮಯದಲ್ಲಿ ನೀವು ಆ ನಾಣ್ಯವನ್ನು ಇಟ್ಕೊಂಡು ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ಮತ್ತೆ ನೀವು ರಾತ್ರಿ ಮಲಗೋ ಸಮಯದಲ್ಲಿ ಆ ಒಂದು ನಾಣ್ಯವನ್ನು ಕೈಲಿಟ್ಕೊಂಡು ಮತ್ತೆ ನೀವು ದೇವ್ರ ಮನೇಲಿ ಏನು ಕಷ್ಟ ಅಂತ ಹೇಳ್ಕೊಂಡಿದ್ರೆ ಆ ಕಷ್ಟಗಳನ್ನೆಲ್ಲ ಹೇಳ್ತಾ ನೀವು ದಿಂಬಿನ ಕೆಳಗಡೆ ಇಟ್ಟು ಮಲಗಬೇಕಾಗತ್ತೆ. ನಂತರ ಅದನ್ನು ಬೆಳಗ್ಗೆ ಎದ್ದು ನೀವು ಈಗ ನಾಳೆ ಮಂಗಳವಾರ ಮಾಡ್ತೀರಾ ಅಥವಾ ನಿಮಗೆ ನಾಳೆ ಮಾಡೋಕ್ಕಾಗಲಿಲ್ಲ ಅನ್ನೋರು ಶುಕ್ರವಾರ ಮಾಡ್ಬೋದು ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೂ ಕೂಡ ಮಾಡ್ಬೋದು. ಆದರೆ ನಾಳೆ ತುಂಬಾ ಶಕ್ತಿಯುತವಾದಂಥ ಪಂಚಮಿ ಮಂಗಳವಾರ ಬಂದಿದೆ, ಹಾಗಾಗಿ ನಾಳೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಆ ಒಂದು ನಾಣ್ಯವನ್ನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನೀವು ಯಾವುದಾದ್ರೂ ನಿರ್ಗತಿಕರಿಗೂ ಅದನ್ನು ಕೊಡ್ಬೋದು ಸ್ನೇಹಿತರೆ. ಯಾರಾದರೂ ಭಿಕ್ಷೆ ಬೇಡೋರು ಬರ್ತಾರಲ್ಲ ಅವರಿಗೂ ಕೊಡ್ಬೋದು ಅಥವಾ ನೀವು ದೇವಸ್ಥಾನದ ಹುಂಡಿಗೂ ಹಾಕ್ಬೋದು ಅಥವಾ ಅದ್ರ ಜೊತೆ ಸೇರಿಸಿ ಒಂದು ₹10, ₹20, ₹50 ಅದ್ರ ಜೊತೆ ಸೇರಿಸಿ ನೀವು ಯಾರಿಗಾದರೂ ದಾನ ಕೂಡ ಕೊಡ್ಬೋದು. ಇಲ್ಲ ಅಂತಂದರೆ ನಿಮ್ಮ ಮನೆ ಹತ್ತಿರ ಯಾವುದಾದ್ರೂ ಅಂದರೆ ದೇವಸ್ಥಾನ ಇರುತ್ತಲ್ಲ ಆ ದೇವಸ್ಥಾನದ ಹುಂಡಿಗೂ ಕೂಡ ಹಾಕ್ಬೋದು. ಈ ರೀತಿಯಾಗಿ ನಿಮ್ಮ ಕಷ್ಟ ಅಂತ ಅಂದ್ಕೊಂಡು ನೀವು ಆ ₹1 ನಾಣ್ಯವನ್ನು ದೀಪದಲ್ಲಿ ಹಾಕಿ ನಂತರ ನೀವು ತಲೆದಿಂಬಿನ ಕೆಳಗಡೆ ಇಟ್ಕೊಂಡಿರ್ತೀರ, ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಬದಲಾವಣೆ ಅನ್ನೋದು ನೀವೇ ನೋಡ್ತೀರಾ ಸ್ನೇಹಿತರೆ. ಈ ರೀತಿಯಾಗಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಅದರಲ್ಲೂ ನಮಗೆ ಪಂಚಮಿ ಮಂಗಳವಾರ ಬಂದಿದೆ, ತುಂಬಾ ಶಕ್ತಿಯುತವಾದಂಥ ದಿನ. ಅಕಸ್ಮಾತ್ ನನಗೆ ಪೀರಿಯಡ್ಸ್ ಆಗಿದೆ ಈಗ ಮಾಡೋಕ್ಕಾಗಲ್ಲ ಅನ್ನೋರು ನೆಕ್ಸ್ಟ್ ನೀವು ಶುಕ್ರವಾರ ಮಾಡ್ಬೋದು ಅಥವಾ ಅಷ್ಟಮಿ ದಿನಗಳಲ್ಲಿ ಮಾಡ್ಬೋದು. ಪಂಚಮಿ ದಿನಗಳಲ್ಲಿ ನೆಕ್ಸ್ಟ್ ಪಂಚಮಿ ಬರುತ್ತಲ್ಲ ಅವಾಗೂ ಮಾಡ್ಬೋದು, ಅಮಾವಾಸ್ಯೆ ದಿನ ಮಾಡ್ಬೋದು, ಹಾಗೆಯೇ ಹುಣ್ಣಿಮೆ ದಿನ ಕೂಡ ಮಾಡ್ಬೋದು ಸ್ನೇಹಿತರೆ. ಇಷ್ಟೋ ದಿನಗಳಲ್ಲಿ ನಿಮ್ಗೆ ಯಾವ ದಿನ ಆಗುತ್ತೋ ಆ ದಿನ ಮಾಡ್ಬೋದು. ಆದರೆ ನೀವು ನಾನ್ ವೆಜ್ ತಿಂದು ಈ ಕೆಲಸವನ್ನು ಮಾಡಬಾರ್ದು. ಅದ್ರ ಜೊತೆ ಪೀರಿಯಡ್ಸ್ ಆಗಿರೋರು ಕೂಡ ಇದನ್ನು ಮಾಡಬಾರ್ದು. ಈಗ ನೀವು ಪೀರಿಯಡ್ಸ್ ಆಗಿರ್ತೀರ, ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಆಗ್ಬೋದು, ಮಕ್ಕಳಾಗ್ಬೋದು ಅಥವಾ ಅತ್ತೆ ಮಾವ ಮಾಡ್ಬೋದು ಅಂದರೆ ಖಂಡಿತ ಮಾಡ್ಬೋದು. ಇನ್ನು ನಾವು ಹೊರಗಡೆ ಇರೋರು ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದಾದರೆ, ಈಗ ದೀಪ ಹಚ್ಚೋಕ್ಕೆ ನಿಮಗೆ ಯಾವುದೇ ಕಾರಣಕ್ಕೂ ಆಗೋದೇ ಇಲ್ಲ, ನಾನು ಹೊರಗಡೆ ಇದ್ದೀನಿ ದೀಪ ಹಚ್ಚೋಕ್ಕೂ ಕೂಡ ಆಗಲ್ಲ ಅನ್ನೋರು ಒಂದು ನಾಣ್ಯವನ್ನು ಕೈಯಲ್ಲಿಟ್ಕೊಂಡು ನೀವು ಈ ಮಂತ್ರ ಅಂದರೆ ಅಮ್ಮನ ವಾರಾಹಿ ದೇವಿಯೇ ನಮಃ, ಓಂ ವಾರಾಹಿ ದೇವಿಯೇ ನಮಃ ಅಂತ ಹೇಳ್ತಾ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ನೀವು ತಲೆದಿಂಬಿನ ಕೆಳಗಡೆ ಇಟ್ಕೊಳ್ಳಿ. ನಂತರ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಂತರ ಅದನ್ನು ಯಾರಾದರೂ ನಿರ್ಗತಿಕರಿಗೆ ಕೊಡ್ಬೋದು ಅಥವಾ ಯಾರಾದರೂ ನಿಮ್ಮ ಅಕ್ಕಪಕ್ಕ ಮನೆ ಕಟ್ತಾ ಇರ್ತಾರಲ್ಲ
ಅಂಥವರಿಗೆ ಕೊಡೋದು, ಅಥವಾ ಪೇಪರ್ ಹಾಯೋರು ಎಲ್ಲ ಬರ್ತಾರಲ್ಲ ಅಂಥವ್ರಿಗೂ ಕೂಡ ಸ್ವಲ್ಪ ಅಮೌಂಟನ್ನು ಅದ್ರ ಜೊತೆ ಸೇರಿಸಿ ಕೊಡಬೇಕಾಗತ್ತೆ. ಈ ರೀತಿಯಾಗಿ ಕೊಡೋದ್ರಿಂದ ನಿಮ್ಮ ಹಣದ ಸಮಸ್ಯೆಗಳು ಅನ್ನೋದು ಬಗೆಹರಿಯುತ್ತೆ. ಎಷ್ಟೋ ದಿನದಿಂದ ಸಾಲ ಮಾಡಿದ್ದೀನಿ, ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ ಅನ್ನೋರಾಗಲಿ, ಅಥವಾ ಸಾಲ ನನಗೆ ಬರಬೇಕಿತ್ತು, ಎಷ್ಟೇ ಟ್ರೈ ಮಾಡಿದ್ರು ಅದು ಬರ್ತಾ ಇಲ್ಲ ಅನ್ನೋದಾಗಲಿ, ಅಥವಾ ಹಣ ನನ್ನ ಮನೇಲಿ ನಿಲ್ತಾ ಇಲ್ಲ, ನನ್ನ ಕೈಯಲ್ಲಿ ₹1 ಉಳಿತಾ ಇಲ್ಲ, ಮನೆ ಮಂದಿ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರಿ ಆದರೂ ಹಣ ಉಳ್ಸೋಕ್ಕಾಗ್ತಾ ಇಲ್ಲ ಅನ್ನೋರು ನೀವು ಒಂದು ಸಾರಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ, ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಆದಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನು, ಒಳ್ಳೆ ಪೂಜೆಗಳನ್ನು ತಿಳಿಸ್ಕೊಡ್ತೀನಿ. ಅದರಲ್ಲೂ ವಾರಾಹಿದಿಯ ತುಂಬಾ ಶಕ್ತಿಯುತವಾದಂಥ ಮಂತ್ರಗಳು ಕೂಡ ಇದೆ ಸ್ನೇಹಿತರೆ. ಆ ಮಂತ್ರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.